ಸರಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ ನಡೆದ ನಮ್ಮ ಕತೆ ಕೇಳಿದ್ರಿ. ಈಗ ಅಲ್ಲಿ ಕತೆ ಕೇಳ ನೋಡೋಣ, ತಗೊಳ್ರಿ. ಆಡಳಿತ ಮತ್ತು ವಿಪಕ್ಷಗಳ ಜೊತೆ ನಡೆದಿರುವಂತಹ ಘರ್ಷಣೆ ಘಟನೆ ಇದು. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಆರೋಪದ ಮೇಲೆ ಅಮಿತ್ ಶಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂಡಿ ಒಕ್ಕೂಟ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಮಾಡಿಕೊಂಡಿದ್ರು. ಅದಕ್ಕೆ ಪ್ರತಿಯಾಗಿ BJPಯವರು ಅಥವಾ NDA ಒಕ್ಕೂಟದವರು ಅವರು ಪ್ರತಿಭಟನೆಗೆ ಇಳಿದಿದ್ದರು. BJPಯವರು ಪ್ರವೇಶ ದ್ವಾರದ ಬಳಿ ಕೂತಿದ್ರು, ಇವರು ಪ್ರವೇಶ ದ್ವಾರದ ಬಳಿಗೆ ಬಂದರು. BJPಯವರು ಹೇಳೋದು, ಆಗ ಅವ್ರು ಬಂದಾಗ ರಾಹುಲ್ ಗಾಂಧಿಗೆ ಜಾಗ ಮಾಡಿಕೊಟ್ರು ಕೆಲವರು ಒಳಗೆ ಹೋಗೋಕ್ಕೆ ಅಂತ ಕೆಲವರು ವಾದ. ಬಟ್ ಇಂಡಿ ಒಕ್ಕೂಟದವ್ರು ಏನು ಮಾಡಿದ್ರು ಅಂತಾಯಿತು ಅಂತಂದರೆ ಅಲ್ಲಿ ಗಲಾಟೆ ಪರಿಸ್ಥಿತಿ ಏನಾಗ್ಬಿಡ್ತಪ್ಪ ಅಂತಂದರೆ ಒಂದಿಷ್ಟು ನೂಕಾಟ, ತಳ್ಳಾಟ, ತಿರುಚಾಟ ನಡೀತಲ್ಲಿ. ಅಲ್ಲಿ ಆ ಸಂದರ್ಭದಲ್ಲಿ 70 ವರ್ಷ ವಯಸ್ಸಿನ MP ಲೋಕಸಭಾ ಸದಸ್ಯ ಪ್ರತಾಪ್ ಚಂದ್ರ ಸಾರಂಗಿ ಅವರೇನಿದ್ದಾರೆ, ಅವ್ರಿಗೆ ಬಿದ್ದರೂ ಗಾಯ ಆಗಿ ಹಣೆ ಒಡೆದೋಯ್ತು, 4 ಇಂಚ್ ಬೀಳೋ ಥರ ಬಂದುಬಿಡ್ತು, 4 ಹೊಲಿಗೆ ಹಾಕೋ ಹಂತಕ್ಕೆ ಬಂತದು. ಇನ್ನೊಬ್ಬರು ಮುಖೇಶ್ ಅಂತ ಅವರು MP ಗಾಯಗೊಂಡ್ರು, ಅವ್ರನ್ನ ಆಸ್ಪತ್ರೆಗೆ ಎತ್ಕೊಂಡು ಓಡಿದ್ರು ಎಲ್ಲ. ಆದರೆ ಅದಕ್ಕೆ ಮೊದಲು MPಗಳು ಗಲಾಟೆ ಸ್ಟಾರ್ಟ್ ಮಾಡಿದ್ರು. ಕಾರಣ ಇವ್ರನ್ನ ತಳ್ಳಿದ್ರು ರಾಹುಲ್ ಗಾಂಧಿ ಅಂತ ಅವರನ್ನು. ಸಾರಂಗಿಯವರು ಅದನ್ನೇ ಹೇಳಿದ್ದಾರೆ. ನನ್ನ ತಳ್ಳಿದ್ರು, ಅವರು ತಳ್ಳಿಬಿಟ್ಟು ಬೀಳಿಸಿದ್ರು, ನನ್ನನ್ನು ಹಿಂಗೆ ಮಾಡಿದ್ರು ಅಂತ. ರಾಹುಲ್ ಗಾಂಧಿ ಬಂದ್ಬಿಟ್ಟು ಏನಾಯಿತು ಅಂತ ಯಾರನ್ನ ಒಬ್ಬರು ಕೇಳಿದ್ರು. ಆಗ ಅಲ್ಲಿ MPಗಳು ಕೇಳ್ತಾರೆ, ಏನು ಹಿಂಗ ಮಾಡೋದು ನೀವು? ಅವ್ರಿಗೆ 70 ವರ್ಷ ವಯಸ್ಸು, ಅವ್ರನ್ನ ಹೋಗಿ ತಳ್ಳಿದ್ರಲ್ರಿ ನೀವು ಅಂತ. ನಾನ್ಯಾರು ತಳ್ಳಿಲ್ಲ, ಅವರೇ ನನ್ನನ್ನು ತಳ್ಳಿದ್ದು ಅಂದ್ಬಿಟ್ಟು ಅವ್ರು ಹೊರಾದ್ರು ಆಚೆಗೆ. ಬಡದು ಹತ್ಕೋತು ಬೆಂಕಿ. ಬಿಡ್ತಾರ BJPಯವರು? ನಿನ್ನೆಲ್ಲ ಅಮಿತ್ ಶಾ ಅಂಬೇಡ್ಕರ್ ಗಲಾಟೆಲ್ಲ ಉಜ್ಜಿಸ್ಕೊಂಡಿದ್ರು, ಇವತ್ತು ಇವ್ರಿಗೆ ರಿವರ್ಸು ಸಿಕ್ತು. ಗ್ರೈಂಡರು, ಒರಳ್ಕಲ್ಲು ಇವ್ರು ರುಬ್ಬಿದ್ರು ಹಿಡ್ಕಂಡೀಗ. FIR ಮಾಡಿಸಿದ್ರು, ಕೇಸ್ ಮಾಡಿದ್ರು, ಸೇಮ್ ಟು ಸೇಮ್ ಬೆಳಗಾವಿ. ಇಲ್ಲಿ 2 ವ್ಯಕ್ತಿಗಳು, ರವಿ ಲಕ್ಷ್ಮಿ ಹೆಬ್ಬಾಳ್ಕರ್, ಅಲ್ಲಿ 2 ಗುಂಪುಗಳು ಅಷ್ಟೇ ಬಂತು. ಸರಿ, ಆಮೇಲೆ ವೃದ್ಧನ ಮೇಲೆ ಕೈ ಮಾಡ್ತೀರೇನ್ರಿ ಅಂತಂದ್ರೆ ರಾಹುಲ್ ಗಾಂಧಿ ಅದನ್ನು ನಿರಾಕರಿಸ್ಬಿಟ್ರು. ರಾಹುಲ್ ತಳ್ಳಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ವಿಡಿಯೋ ಇಲ್ಲ ಅಂತ ಅಂದ್ಬಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ನನಗೂ ಗಾಯ ಆಗಿದೆ ಅಂದರು, ಬಟ್ ಅವ್ರು ಗಾಯ ಆಗಿದ್ದು ಯಾವ ಲಕ್ಷಣ ಅದೂ ಇಲ್ಲ. ಸೊ ಈಗ ಇಲ್ಲೇನು ರಾಹುಲ್ ಗಾಂಧಿ ಅದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ, ವಿಡಿಯೋ ಇಲ್ಲ, ನಾನೇನು ಮಾಡೇ ಇಲ್ಲ ಅಂದ್ಬಿಟ್ರು. ಅದನ್ನು ಒಪ್ಪಬೇಕು ಎಲ್ಲರೂ. ಸಾಕ್ಷ್ಯ ಇಲ್ಲ ಅನ್ನೋ ಕಾರಣ ಇಲ್ಲೇನಾಯ್ತು, ಈಗ ಇಲ್ಲಾಗಿದೆ ಅಂತಾರೆ. ಅಲ್ಲಿ ಕೇಳಿದ್ರಲ್ಲಿ ಅಲ್ಲಿ ಹೌಸ್ ಇರಲಿಲ್ಲ, ಅದು ಆರ್ಡ್ರಲ್ಲಿ ಇರಲಿಲ್ಲ, ಅದು ಯಾವುದೋ ರೆಕಾರ್ಡ್ ಆಗಿಲ್ಲ ಸರ್ಕಾರದ ಯಾವುದೋ ಇದರಲ್ಲಿ ಅಂತ ಅವ್ರು ಅಂತಾರೆ. ಪ್ರೈವೇಟ್ ಏನೋ ನಂಗೆ ಗೊತ್ತಿಲ್ಲ ಯಾವುದು ಅಂತ. ಇಲ್ಲಿ ಹಿಂಗೆ ಅಂತಾರೆ, ಅಲ್ಲಿ ಹಂಗೆ ಅಂತಾರೆ. ಹೇಗೆ ನಂಬೋದು ಇವ್ರನ್ನ? ಈಗ ಏನಪ್ಪ ಮಾಡೋಣ, ಇದು ಕತೆ ನೋಡ್ರಿ. ये पार्लियामेंट की एंट्रेंस है जी, इसमें मैं अंदर जाने की कोशिश कर रहा था तो BJP के MP जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे। और आप ये जबरदस्ती हमारे ऊपर हमला करके, और मैं उसमें पहले ही मैं किसी को धक्का देने की स्थिति में नहीं हूँ, लेकिन मेरे को खुद वो लोग धक्का दिए, मैं अपना बैलेंस नहीं संभाल सका, मैं नीचे बैठ गया. ಖರ್ಗೆ ಅವರು ಏನೂ ಆಗಿಲ್ಲ. ಅಲ್ಲಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ, ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಈಗ ಸಂಸತ್ನಲ್ಲಿ ಒಬ್ರಿಗೊಬ್ರು ತಳ್ಳಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾರೆ. ಸಂಸತ್ ಒಳಗಲ್ಲ, ಇದು ಹೊರಗಿದು. ಹಂಗಾಗಿ ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೆ. ಪ್ರಾಬ್ಲಮ್ ಬರ್ತಿರೋದು ಇಲ್ಲಿ ಸಂಸದ ಸದನದ ಒಳಗಡೆ, ಇದು ಗೊತ್ತಿಲ್ಲ. ಎಸ್, ಬಟ್ ಸಾಕ್ಷ್ಯಗಳು ಬೇಕಾ ಸರ್? ಇಲ್ಲಿ ನನಗಾಗಿದೆ ಗಾಯ, ನನಗಾಗಿಲ್ಲ ಗಾಯ ಅಂತ ಹೇಳ್ಕೊಳ್ಳೋದಿಕ್ಕೆ ಸಾಕ್ಷ್ಯ ಬೇಕು. ಸಾಕ್ಷ್ಯ ಇಲ್ಲದೆ ಸುಮ್ಮನೆ ಯಾರ್ಯಾರ ಮೇಲೆ ಹೇಳ್ಬಿಟ್ರೆ ಆಗಲ್ಲ. ಎಲ್ಲ ಕಡೆಗೂ ಸಾಕ್ಷ್ಯ ಬೇಕು, ಇಲ್ಲೂ ಬೇಕು ಅಲ್ಲೂ ಬೇಕು, ಅದು ಪ್ರಶ್ನೆ ಬೇರೆ. ಆದರೆ ಆ ಸ್ಟೇಜ್ ಬಂದಿದೆಯಲ್ಲ ಅಲ್ಲೂವೆ, ಇಲ್ಲಿ ಏನು ಹೇಳಿದೆ ನಾನು, ಆ ಸ್ಟೇಜನ್ನು ಯಾರೋ ಒಬ್ರು ತಂದ್ಕೊಂಡ್ರಲ್ಲ, ಇಲ್ಲಿ ಅಲ್ಲೂ ಆ ಸ್ಟೇಜ್ ಬಂದಿದೆಯಲ್ಲ, ನಿಜ, ಅದನ್ನು ಗಮನಿಸಬೇಕು. ಅಲ್ಲೂ ಬಂದಿದೆಯಲ್ಲ ಅಷ್ಟೇ. ಆದರೆ ನಮಗೆ ಪ್ರಾಬ್ಲಮ್ ಏನಂದರೆ, ನಾನು ಹೇಳಿದಾಗ ಅದು ಸರಿ, ನಾನು ಸುಳ್ಳು ಅಂದ್ರೆ ಅದು ಸುಳ್ಳು ಅನ್ನೋ ಮನೋಸ್ಥಿತಿ ಹೇಗಿದೆ ನೋಡ್ಕೊಳ್ಳಿ ಎಲ್ಲರದ್ದು. ಆ ವ್ಯತ್ಯಾಸಗಳು
ಇನ್ನು ಈ ಮಧ್ಯೆ ರಾಹುಲ್ ಗಾಂಧಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ತನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ನಾಗಾಲ್ಯಾಂಡ್ನ ಬಿಜೆಪಿ ಸಂಸದೆ ಫಂಗ್ನಾನ್ ಕೊನಾಕ್ ಆರೋಪ ಮಾಡಿದ್ದಾರೆ. ನಾವು ಮಕರದ್ವಾರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಮತ್ತು ಇತರರು ತಮ್ಮತ್ತ ನುಗ್ಗಿ ಬಂದ್ರು, ಅನುಚಿತವಾಗಿ ವರ್ತಿಸಿದ್ದಾರೆ, ಜೋರು ಧ್ವನಿಯಲ್ಲಿ ಘೋಷಣೆ ಕೂಗಿದ್ರು. ಅಷ್ಟೇ ಅಲ್ಲ, ದೈಹಿಕವಾಗಿ ತೀರಾ ಹತ್ತಕ್ಕೆ ಬಂದ್ರು, ಇರಿಸು ಮುರುಸು ಉಂಟು ಮಾಡಿದ್ರು ಅಂತ ಹೇಳಿದ್ದು ಎಸ್ಟಿ ಮಹಿಳೆಯಾದ ನನ್ನ ಘನತೆಗೆ ಇದರಿಂದ ಧಕ್ಕೆಯಾಗಿದೆ ಅಂತ ಅವರು ರಾಜ್ಯಸಭೆಯ ಚೇರ್ಮನ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಎರಡೂ ಇಟ್ಕೊಂಡು ನೋಡ್ಬೇಕಷ್ಟೇ. ಇಲ್ಲೊಂದು ಕನ್ನಡಿ, ಇಲ್ಲೊಂದು ಹಿಂಗೆ ಇಟ್ಕೊಂಡು ನೋಡಿದ್ರೆ ಎರಡೂ ನಾನೇ ಕಾಣ್ತೀನಿ. ಹೌದು, ಎರಡು ಕನ್ನಡಿ ಹಿಡ್ಕೊಳ್ಳಿ, ಈಗ ನೋಡಿದ್ರೆ ನಾನೇ ಕಾಣ್ತೀನಿ. ಕನ್ನಡಲ್ಲೇ ಕಾಣ್ತೀವಿ. ಭಾರತದ ಪ್ರಜಾಪ್ರಭುತ್ವವನ್ನು ಎರಡು ಕನ್ನಡಿಲಿ ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ನೋಡಿ ಅದೇ ಕಾಣುತ್ತೆ, ಹಿಂಗೆ ನೋಡಿ ಅದೇ ಕಾಣುತ್ತೆ. ಹ್ಞೂ, ಇನ್ನೇನು ಆರೋಪ ಇದೆ? ಇದು ನಮ್ಮ ಕತೆ ಅಲ್ಲ, ಅದು ಅದೇ ತಾನೇ. ಹೆಣ್ಣುಮಗಳು ಅವ್ರೇನು ಹೇಳ್ತಾರೆ, ರಾಹುಲ್ ವಿರುದ್ಧ ಆರೋಪ, ಸಂಸದರ ಮೇಲೆ ರಾಹುಲ್ ಗಾಂಧಿ ಆರೋಪ, ದೈಹಿಕ ಹಲ್ಲೆ, ಇತರರಿಗೆ ದಾಳಿ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟರು ಅಂತ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇವ್ರು ಅನ್ಕೋತಾರೆ. ತಾವು ಕಾನೂನಿಗೆ ಅತೀತರು ಅನ್ಕೊಂಬಿಟ್ಟಿದ್ದಾರೆ. ಅವರು ಮಹಿಳಾ ಸಂಸದರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಆರೋಪ ಇಲ್ಲ, ಹೌದು, ಸುಮ್ಮನೆ ಹಂಗೆ ಬಿಡಬೇಕಷ್ಟೆ. ಅದಕ್ಕೇನೇನೋ ಒಂದಷ್ಟು ಕೇಸ್ಗಳನ್ನ ಅವರು ಹಾಕ್ಸಿದ್ದಾರೆ ಈಗ FIR ಅಲ್ಲಿ. ಈಗ CT ರವಿ ಮೇಲೆ ಇಲ್ಲ ಹಾಕಿದಾಗ ಅಲ್ಲಿ ಅವ್ರು ಹಾಕಿದ್ದಾರೆ ಈಗ. ರಾಹುಲ್ ಗಾಂಧಿ ಯಾವ್ಯಾವುದೋ ಕೇಸು ಡ್ಯಾಶ್ 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 ಅಂತ ಅದಕ್ಕೆಲ್ಲ ಹಾಕಿದ್ದಾರೆ. ಆಮೇಲೆ ನೋಡೋಣ ಕೇಸ್ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನ. ನಾನು ಅಲ್ಟಿಮೇಟ್ಲಿ ಹೇಳಕ್ಕೆ ಟ್ರೈ ಮಾಡ್ತಿರೋದು ಏನು, ಹೇಗೆ ಎಂಥ ಪರಿಸ್ಥಿತಿಗೆ ಬಂದಿದೆ ನೋಡ್ಕೊಳ್ಳಿ. ಪರಿಸ್ಥಿತಿ ರಾಜಕಾರಣಿ ಇಲ್ಲೊಂದು ಅಲ್ಲೊಂದು, ಬೆಳಗಾವಿಗೆ ಬೇರೆ ನಿಯಮ, ದಿಲ್ಲಿಗೆ ಬೇರೆ ನಿಯಮ, ಇಬ್ಬರಿಗೂ ವಿಷಯ ಒಂದೇ ಇದ್ರು ಇಬ್ಬರಿಗೂ, ಇಲ್ಲೂ ಹೆಣ್ಣು ಮಗಳು ಅಲ್ಲೂ ಹೆಣ್ಣು ಮಗಳು. ಇಲ್ಲಿ ನಿಂದನೆ, ಅಲ್ಲಿ ದೈಹಿಕವಾಗಿ ಅನುಚಿತ ವರ್ತನೆ ಅಂತೆ. ಅಲ್ಲಿ ತಳ್ಳಿದ್ರು ಅಂತನ, ತಳ್ಳಿಬಿಟ್ರು ಅಂತಾನೆ ಇಂಥದ ಒಂದು ಅದು. ಬಟ್ ಲುಕ್ ಎಟ್ ದೇರ್ ಪೊಸಿಷನ್ಸ್ ಹೆಂಗಿದೆ ಅಂತ ಎರಡೂ ಕಡೆ. ಮಹಿಳೆಗೆ ಒಂದ್ ವೇಳೆ ಹಾಗಾಗಿದ್ರು ಆ ಒಂದು ಹೋಗೋ ಭರದಲ್ಲಿ ನನ್ನಿಂದ ಕ್ಷಮೆ ಆಗಿದೆ ಅಂತ ಕೇಳ್ಕೊಳ್ಳೋದ್ರಲ್ಲಿ ಏನಿದೆ ಸರ್? ಯಾರು ನನ್ನಿಂದ ತಪ್ಪಾಗಿದೆ ಕ್ಷಮೆ ಯಾಚಿಸ್ತೀನಿ ಅಂತ? ಯಾರು? ರಾಹುಲ್ ಗಾಂಧಿ ಅವರು. ಯಾಕೆ ಇಲ್ಲಿ CT ರವಿನೂ ಕೇಳ್ಬೋದು ಅಂತಾರೆ ಅವಾಗ ಕಾಂಗ್ರೆಸ್ನವರು. ಭಾಳ ಸರಳ, ಭಾಳ ಸರಳ. ಎಸ್, ಇನ್ನು ಅಂಬೇಡ್ಕರ್ ಮಹಿಳೆಯರ ವಿಚಾರದಲ್ಲಿ ಭಾಷಣಗಳನ್ನು ಮಾಡಲಿಕ್ಕೆ ಆಕೆಯನ್ನು ಬಳಸ್ಕೋತಾ ಇರೋದು ಅಥವಾ ಮತ್ತೊಂದು ಮಗದೊಂದು ಆಕೆನ ಗ್ಲೋರಿಫೈ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋದು, ಮಹಿಳೆಯರ ಅತಿ ಹೆಚ್ಚಿನ ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಅವ್ರನ್ನ ಮೆಚ್ಚಿಸೋದು, ತರಾವರಿ ಮಾತುಗಳು ಬಣ್ಣದಿಂದ ಅನ್ನೋದು ಬಿಟ್ಟುಬಿಟ್ರೆ, ಮಹಿಳೆಯರ ವಿಚಾರದಲ್ಲಿ ಪುರುಷರಿಗೆ ಇನ್ನೂ ಪೂರ್ಣ ಪ್ರಮಾಣದ ಒಪ್ಪಿತ ರೀತಿಯ ಭಾವನೆ ಬಂದಿದೆ ಈ ದೇಶದಲ್ಲಿ ಅಂತ ನನಗೇನು ಅನಿಸಲ್ಲಪ್ಪ. ಅಂದರೆ ರಾಜಕಾರಣದಲ್ಲ ಅಥವಾ ಎಲ್ಲದರಲ್ಲೂ? ಎಲ್ಲ ಕಡೆನೂ ಅನಿಸತ್ತೆ. ಓಕೆ, ನನಗೇನು ಅನಿಸಲ್ಲ ಹಾಗೆ. ಹಾಗೆ ಒಪ್ಕೊಂಡಿಲ್ಲ. ಇಲ್ಲ. ಇನ್ನು ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಆಡಿದ್ದಾರೆ ಎನ್ನಲಾದ ಮಾತನ್ನ ಖಂಡಿಸಿ ದೇಶಾದ್ಯಂತ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಪ್ರತಿಭಟನೆ ನಡೆಸಿದೆ. ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ಗೆ ಕಾಂಗ್ರೆಸ್ ಮುಂದಾಗಿದೆ. ವಿಧಾನಸಭೆ ಸಂಪೂರ್ಣವಾಗಿ ಅಂಬೇಡ್ಕರ್ ಮಯವಾಗಿತ್ತು. ಆಡಳಿತ ವಿಪಕ್ಷಗಳ ಮಧ್ಯೆ ಪರಸ್ಪರ ಆರೋಪ ಪ್ರತ್ಯಾರೋಪ ಕೂಡ ನಡೆಯಿತು. ಅಮಿತ್ ಶಾ ಹೇಳಿಕೆಯನ್ನು ಸಿಎಂ ಖಂಡಿಸಿದರು. ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸತ್ನಲ್ಲಿ ನಿಂತು ಅವರ ಸ್ಮರಣೆಯನ್ನು ವ್ಯಸನ ಎಂದು ತುಚ್ಛೀಕರಿಸುವ ಅವರ ಧೈರ್ಯಕ್ಕೆ ಮೆಚ್ಚಿಕೊಳ್ಳಲೇಬೇಕು. ಈ ಮಾತನ್ನು ಕೇಳಿದ ನಂತರ ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನ ಇಟ್ಟುಕೊಂಡು ಇವತ್ತು ಸದನ ನಡೆಯುವಂತದಕ್ಕೆ ಹಾಳು ಮಾಡುವಂತದಕ್ಕೆ ಕಾರಣಕರ್ತರಿದ್ರೆ ಅದು ಕಾಂಗ್ರೆಸ್. ಅಂಬೇಡ್ಕರ್ ಪರವಾಗಿ 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಅನ್ನ ಸೋಲಿಸಿ ಸಂಭ್ರಮಾಚರಣೆ ಮಾಡಿದ್ರು. ನಾಚಿಕೆ ಆಗಲ್ವಾ ನಿಮ್ಗೆ? ಇವರ ನಡೆಯನ್ನ ನಾವು ಖಂಡಿಸ. ಅಂಬೇಡ್ಕರ್ ಹೆಸರನ್ನ ಬಳಸ್ಕೊಳ್ತಾರೆ, ಆದ್ರೆ ಅವ್ರನ್ನ ಪೂರ್ತಿ ಫಾಲೋ ಮಾಡ್ತೀವಿ ಅನ್ನೋದಕ್ಕೆ ಯಾರು ಮುಂದಾಗಲ್ಲ. ಮಾಡಬಾರ್ದು. ಯಾಕೆ ಮಾಡಬಾರ್ದು? ದಟ್ ಈಸ್ ಲೈಫ್ ರೀ. ಇವತ್ತು ಹಂಗೆ ಇರಬೇಕು. ಇವತ್ತು ಹಂಗಿದ್ರೇ ಬದುಕಕ್ಕಾಗೋದು ಅಂತ ಕಾಣುತ್ತೆ. ಜನನೂ ಹಾಗೆ ಒಪ್ಕೊಳ್ತಾ ಇರೋ. ಹಾಂ, ಜನನೂ ಹಾಗೆ ಇದ್ದಾರೆ, ಏನು ತೊಂದರೆ ಇಲ್ಲ. ಅವ್ರಿಗೂ ಹಾಗೆ ಇರೋದ್ರಿಂದ ಸಮಸ್ಯೆ ಆಗಲ್ಲ.